ಹೇಳೋದೇನಪ್ಪ ಅಂತಂದರೆ ನಾಟಿ ಕೋಳಿ ಇರೋರ ಹತ್ರ ಪಕ್ಕ ಇರಬೇಕಾಗಿರೋ ಔಷಧಿ ಅಂದರೆ ಇದು. ಅಂದರೆ ಇವಾಗ ನಿಮಗೆ ಗೌರ್ಮೆಂಟ್ ಆಸ್ಪತ್ರೆ ಫ್ರೀಯಾಗಿ ಕೊಡ್ತಾರೆ ಅಂತ ಇದ್ರ ಬಗ್ಗೆ ತುಂಬ ವೀಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ಯಾಕೆ ತುಂಬ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಕಾರಣ ಏನು ಅಂತಂದರೆ 100% ವರ್ಕಿಂಗ್ ಇದೆ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದ ಕೊಡುವಂಥ ಔಷಧಿ ಇದು. ಅಂದರೆ ಪೊಟ್ಯಾಷಿಯಂ ಫೈರೈಡ್ ಅಂದರೆ ಇಲ್ಲಿ ಕಾಣಿಸ್ತೀನಿ ನೋಡಿ, ಅಂದರೆ ಝೂಮ್ ಇದಾಗ್ಬಿಟ್ಟೆ ತೋರಿಸ್ಬಿಡ್ತೀನಿ. ಅಂದರೆ ಪೊಟ್ಯಾಷಿಯಂ ಫೈರೈಡು ನಿಮ್ಮ ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣಿಸ್ತಿದೆ. ಇದು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟು ರೋಗ ಬರದೇ ಇರೋ ಥರ ಪೌಡ್ರು ಕೊಡಿ ಅಂದರೆ ಕೊಡ್ತಾರೆ. ಅಂದರೆ ಖಂಡಿತ ಈ ಪೌಡ್ರು ಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಹತ್ರ ಏನಾದರೂ ಇದನ್ನ ಅಮೌಂಟ್ ಕೇಳ್ತಿದ್ದಾರೆ, ನಿಮಗೆ ಹೋದಾಗ 50-60 ರೂಪಾಯಿ ಅಮೌಂಟ್ ಕೊಡಿ ಅಂತ ಕಾಂಪೌಂಡರ್ಸ್ ಏನಾರ ಕೇಳ್ತಿದ್ದಾರೆ ಅಂದರೆ ಹೋಗ್ಬಿಟ್ಟು ಡಾಕ್ಟ್ರಿಗೆ ಕಂಪ್ಲೇಂಟ್ ಮಾಡಿ ಅಂತ ಕೂಡ ವೀಡಿಯೋದಲ್ಲಿ ಹೇಳಿದೆ. ಅಂದರೆ ಇದನ್ನ ನೀವು ಫ್ರೀಯಾಗಿ ಇಸ್ಕೋಬೇಕು. ಇಲ್ಲ ಹಾಕಿದ್ದಾರೆ ನೋಡಿ, ಫ್ರೀ ಉಚಿತ, ಇದು ಮಾರಾಟಕ್ಕಿಲ್ಲ, ಕರ್ನಾಟಕ ಸರ್ಕಾರದಿಂದ ಫ್ರೀಯಾಗಿ ಕೊಡುವಂಥ ಔಷಧಿ. ಅಂದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದನೇ ಫ್ರೀಯಾಗಿ ಕೊಡುವಂಥ ಔಷಧಿ ಇದೊಂದು. ಮತ್ತು ವ್ಯಾಕ್ಸಿನೇಷನ್ಸ್ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಫ್ರೀಯಾಗಿ ಕೊಡುವಂಥ ಔಷಧಿ ಯಾವುದಪ್ಪ ಅಂತಂದರೆ ಇದೊಂದು. ಮತ್ತು 6 ಮಂತ್ ವ್ಯಾಕ್ಸಿನೇಷನ್ಸ್ ಅಂತ ಕೊಡ್ತಾರೆ. 6 ತಿಂಗಳ ವ್ಯಾಕ್ಸಿನೇಷನ್ಸ್ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಅಂದರೆ ಇದನ್ನ ಯಾವ ಥರ ಯೂಸ್ ಮಾಡಬೇಕು ಅಂತಲೂ ಕೂಡ ಕೆಳಗಡೆ ವೀಡಿಯೋ ಮಾಡಿದ್ದೀನಿ. ಬಟ್ ಇದಲ್ಲಂತ ಇನ್ನೂ ಒಂದು ವೀಡಿಯೋ ಮಾಡ್ತೀವಿ ಯಾಕೆ ಯೂಸ್ ಮಾಡಬೇಕು ಅಂತ. ಅಂದರೆ ನಮ್ಮ ಬೆಟರ್ ಕ್ವಾಲಿಟಿ ಔಷಧಿ ಇದು. ಅದಕ್ಕೋಸ್ಕರ ನಿಮಗೆ ಬೆಟರಾಗಿ ಹೇಳ್ಬಿಡ್ತೀನಿ. ಅಂತಂದರೆ ನಮ್ಮ ಕೋಳಿಗಳಿಗೆ ಪ್ರತಿಯೊಂದಕ್ಕೂ ಹಾಕಿದಾಗ ಯೂಸ್ ಆಗುವಂಥ ಔಷಧಿ ಇದು. ಅಂತಂದರೆ ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕಿದು. ಕಂಪಲ್ಸರಿ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಈಗ ನೀವು ವಿಟ್ರಾ ಅಂತ ಒಂದು ಪೌಡ್ರ್ ಬರುತ್ತೆ, ಗೊತ್ತಿರಬೇಕು. ವಿಟ್ರಾ ಅಥವಾ TC ಪೌಡರ್ ಅಂತ ಒಂದೇ ಕರಿತೀವಿ. ಅಂತಂದರೆ TC ಪೌಡ್ರು ಅಂತ ಕರಿತಿದ್ವಿ, ಈಗ ವಿಟ್ರಾ ಅಂತ ಆಗಿದೆ ಅದು. ಆ ವಿಟ್ರಾ ಪೌಡ್ರೂ ಇದು ಎರಡು ಒಂದೇ. ಅಂದರೆ ಇದು ಒಂದು ಸ್ವಲ್ಪ ಪೊಟ್ಯಾಷಿಯಂ ಫೈರೈಡು ನಿಮಗೆ ಆಮ್ಲದಲ್ಲಿ, ಅಂದರೆ ಮನೆಗಳಲ್ಲಿ ಆಮ್ಲ ಅಂತ ಬರುತ್ತೆ. ಅಂದರೆ ಒಂದು ಕೋಳಿ ಫಾರಮ್ಗಳಲ್ಲಿ ಒಂದು ಏನಂತಂದರೆ ಕೆಮಿಕಲ್ ಮಿಕ್ಸ್ ಮಾಡಿಬಿಟ್ಟು ಇದಾಗ್ತು ಅಂತಂದರೆ ಹೊಗೆ ರೀತಿ ಬರುತ್ತೆ. ಅಂತಂದರೆ ಇದೊಂದು ಸ್ವಲ್ಪ ಡೇಂಜರೇ. ಅಂದರೆ ಡೇಂಜರ್ ಯಾವ ಥರ ಅಂತಂದರೆ ಆ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಮಾತ್ರ ಡೇಂಜರ್. ಅದನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿ ಡೇಂಜರ್ ಆಗೋದಿಲ್ಲ. ಇದು ಯೂಸ್ ಮಾಡಿದಾಗ ಅದು ಆ ಥರ ಹೊಗೆ ಪಗ್ಗೆ ಏನಾದರೂ ಆಗ್ದಾಗ ಡೇಂಜರ್ ಆಗುತ್ತೆ ಅಷ್ಟೇ. ಇನ್ನು ಯಾವುದೇ ರೀತಿ ಡೇಂಜರ್ ಆಗೋದಿಲ್ಲ. ಇದನ್ನ ಯೂಸ್ ಮಾಡ್ಬೋದು ಕಂಪಲ್ಸರಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಪೊಟ್ಯಾಷಿಯಂ ಫೈರೈಡ್ನ ಯೂಸ್ ಮಾಡ್ಕೊಳ್ಳಿ ಅಂತ.